ಹಲೋ ಹಾಯ್ ನಮಸ್ಕಾರ. ಬೆಳಗ್ಗೆನೇ ಶುಭೋದಯ ಎಲ್ಲರಿಗೂ. ಇವತ್ತು ನಾನು ಬೆಳಗ್ಗೆ ರಂಗೋಲಿ ಬಿಟ್ಟಿರೋದು ನಮ್ಮ ಮನೆ ಮುಂದ್ಗಡೆ ಹೇಗೆಲ್ಲ ಇದೆ ಅಂತ ಸ್ವಲ್ಪ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಅಲ್ಲೊಂದು 2-3 ಪಾಟ್ಗಳಿದೆ, ಗಿಡ ಇತ್ತು, ಅದನ್ನೊಂಚೂರು ವಿಡಿಯೋ ಮಾಡ್ಕೊಂಡೋಕೆ ನಾನು ಈ ಥರ ಇವತ್ತು ರಂಗೋಲಿ ಬಿಟ್ಟಿರೋದು. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ಚೆನ್ನಾಗಿದೆ ಅಲ್ವೇ? ನಮ್ಮ ಮನೆ ಮುಂದ್ಗಡೆ ಹೀಗೆ ಇರುವುದು. ಮನೆ ಮುಂದ್ಗಡೆ ಅಲ್ಲಿ ರಂಗೋಲಿ ಹಾಕಿ, ಮತ್ತು ಹೊಸ್ಲಿ ಮುಂದ್ಗಡೆ ಬಾಗಿಲು ಮುಂದೆನೂ ರಂಗೋಲಿ ಇಡ್ತೀವಿ ಡೈಲಿ ನಾವು ಈ ಥರ. ಆಮೇಲೆ ನಮ್ಮ ಮನೆಯಲ್ಲಿ ಇವತ್ತು ರಾಮನವಮಿ ಹಬ್ಬದ ಎಲ್ಲರಿಗೂ ಶುಭಾಶಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೇಲಿ ಪೂಜೆ ಮಾಡಿದ್ರು. ನಾನು ಕೋಸಂಬರಿ ಪಾನಕ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ ನೈವೇದ್ಯಕ್ಕೆ. ಅವರು ಪೂಜೆ ಮಾಡಿದರು, ಅದೊಂದು ಕ್ಲಿಪ್ ಮಾಡಿಕೊಂಡೆ. ಆ ನಂತರ ನಾನು ದೋಸೆಗೆ ಕುಂಬಳಕಾಯಿ ಗೊಜ್ಜು ರೆಡಿ ಮಾಡೋದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಟಿಫಿನ್ಗೆ ಕುಂಬಳಕಾಯಿ ಗೊಜ್ಜು, ದೋಸೆ. ಮತ್ತು ನಾನು ಏನೇನು ಕೆಲಸ ಮಾಡ್ತಾಯಿರ್ತೀನಿ ಅನ್ನೋದು ಆಲ್ರೆಡಿ ಎಲ್ಲಲಾಗಲು ಗೊತ್ತು. ಅದಕ್ಕೆ ಶೇರ್ ಮಾಡೋಣ ಅನ್ನಿಸ್ತು. ಕುಂಬಳಕಾಯಿ ಗೊಜ್ಜನ್ನು ನಿಮಗೆ ಹೇಳ್ಕೊಳ್ಳೋಣ, ಹೇಗಿರುತ್ತೆ, ನಾವು ಮಾಡೋದು ಹೇಗಿರುತ್ತೆ, ನೀವೇ ಹೇಗೆಲ್ಲ ಮಾಡ್ತೀರಾ ಅನ್ನೋದು ಕಾಮೆಂಟ್ ಮೂಲಕ ತಿಳಿಸ್ಬೋದು. ನಾನು ಅದೇ ಕ್ಯಾಮ್ರಾನ ತುಂಬ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೋತೀನಿ ಅಂತ ಕೆಲವು ಲಾಗಲೆಲ್ಲ ಹೇಳಿದ್ದೀನಿ. ನೋಡಿ, ಇದು ಸರಿಯಾಗಿ ಇಟ್ಕೊಂಡಿಲ್ಲ, ಮತ್ತೆ ನೋಡಿ ತೆಗೆದು ಮತ್ತೆ ಇಟ್ಕೊಂಡೆ. ಏನೇನು ಉರಿತಾ ಇದ್ದೀನಿ ಅಂತ ಗೊಜ್ಜಿಗೆ ಒಂದು ಸರಿ ಹೇಳ್ಬಿಡ್ತೀನಿ ತಡೀರಿ. ನಿಮಗೆ ಇವಾಗಿಂದ ಹೇಳಿದ್ರೆ ಸ್ವಲ್ಪ ಅರ್ಥ ಆಗೋಲ್ಲ. ನನಗೆಲ್ಲನೂ ಮಿಕ್ಸಿಗೆ ಅವಾಗ ಹೇಳ್ತಾ ಇರ್ತೀನಿ. ತುಂಬ ಕೆಲಸ ಇರುತ್ತೆ ಬೆಳಗ್ಗೆನೇ. ಆಗಲಿ ನೀರು ಹಾಕೋದು, ಆನಂತರ ಮೇಲೆ ಹೋಗೋದು, ಕಾಫಿ ಕೊಡೋದು. ನಿಮಗೆ ಒಬ್ರಿಗೆ ಕಾಫಿ ಕೇಳಿದರೆ ಒಬ್ಬರು ಟೀ ಕೇಳ್ತಿರ್ತಾರೆ, ಒಬ್ಬರು ಹಾಲು ಕೇಳ್ತಿರ್ತಾರೆ. ಎಲ್ಲರೂ ಅಡ್ಜಸ್ಟ್ ಮಾಡಿ ಆದಮೇಲೆ ಮತ್ತು ಪೂಜೆ ಪುನಸ್ಕಾರ ಏನಾದರೂ ನಡೀತಾಯಿದ್ರೆ ಅದಕ್ಕೊಂಚೂರು ಹೆಲ್ಪ್ ಮಾಡ್ತಿರ್ತೀನಿ. ಆನಂತರ ಹಬ್ಬ ಹರಿದಿನ ಇದ್ದಾಗ ಮಾತ್ರ ಪೂಜೆಗೆ ಹೆಲ್ಪ್ ಮಾಡೋದು. ಸುಮ್ಮನೆ ಖಾಲಿ ಟೈಮೆಲ್ಲ ಅವರವರೇ ಮಾಡ್ಕೋತಾ ಇರ್ತಾರೆ. ನಿನ್ನೆ ಸ್ವಲ್ಪ ಹಬ್ಬ ಇರೋದ ಕಾರಣಕ್ಕೆ, ಅದೇ ರಾಮನವಮಿ ಹಬ್ಬ ಇರೋದಕ್ಕೆ ನಾನೊಂಚೂರು ನೈವೇದ್ಯಕ್ಕೆಲ್ಲ ಹೆಲ್ಪ್ ಮಾಡಿಕೊಟ್ಟೆ. ಆನಂತರ ಟಿಫಿನ್ಗೇನು ಮಾಡಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರು ದೋಸೆಗೆ ಏನಾದರೂ ಒಂದು ಮಾಡು ಅಂತ. ಒಂದಿನ ಚಟ್ನಿ ಆಗಿರುತ್ತೆ, ಮತ್ತು ಅದೇ ನೆಕ್ಸ್ಟ್ ಡೇ ಅದೇ ಚಟ್ನಿ ಒಂದು ಚಟ್ನಿ ಜೊತೆ ಒಂದು ನಂಚ್ಕೊಳ್ಳೋಕೆ ಅವ್ರಿಗೆ ಏನಾದರೂ ಸೈಡಿಗೆ ಬೇಕಾಗುತ್ತಲ್ವ. ಕುಂಬಳಕಾಯಿ ಗೊಜ್ಜು ರೆಡಿ ಮಾಡ್ತೀನಿ ಅಂತ ಹೇಳಿದೆ. ಕುಂಬಳಕಾಯಿ ಇತ್ತು ಮನೇಲಿ, ಕುಂಬಳಕಾಯಿ ಗೊಜ್ಜು ಮಾಡ್ತೀನಿ ಅಂತ. ಸ್ವೀಟ್ ಕುಂಬಳಕಾಯಿ ರೀ, ಇದು ಈ ಕುಂಬಳಕಾಯಿ ಅಂತಾರಲ್ವ, ಆ ಕುಂಬಳಕಾಯಿನ ಗೊಜ್ಜು ಮಾಡ್ತಾ ಇರೋದು. ನಾನು ಏನೇನು ಹುಡ್ಕೋತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ಬರೀ ಬರಲೇ ತೋರಿಸ್ತಾ ಇದ್ದಾಳೆ, ಏನು ಕೈ ಆಡಿಸ್ತಾಳೆ, ಏನು ಹೇಳೋವಳಲ್ಲ ಅನಿಸ್ತಾ ಇರ್ಬೋದಲ್ವ. ನಾನು ಒಟ್ಟಿಗೆ ಹೇಳ್ಬಿಡ್ತೀನಿ. ಸ್ವಲ್ಪ ಇವಾಗ ಹೇಳೋದು ಅವಾಗೂ ಆಗೋಲ್ಲ, ಅದು ನನಗೂ ಅರ್ಥನೂ ಆಗೋಲ್ಲ. ಅದು ಬರೀ ನಾನು ಅಲ್ಲಿ ಕ್ಯಾಮ್ರಾ ಕರೆಕ್ಟಾಗಿ ಇಟ್ಟು ಆ ಬಾಣಲೆ ಏನಾಗ್ತಾ ಇರೋದನ್ನು ತೋರಿಸಿದ್ರೆ ಮಾತ್ರ ಅದು ಗೊತ್ತಾಗ್ತಿತ್ತು. ಓಕೆ, ನಾನು ಹೇಳಿದ್ನಲ್ವ ಇಟ್ಕೊಳ್ಳೋಕ್ಕೆ ಆಗಲ್ಲ ಅಲ್ಲೆಲ್ಲ, ನಾನು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇರೋದು ಅವ್ರ ಮನೆಯಲ್ಲಿ ಅಂತ. ಕ್ಯಾರೆಟು, ಮುಲ್ಲಂಗಿ ಇವಾಗ ಮಿಕ್ಸಿ ತೊಗೊಂಡಿದ್ದೀನಿ. ನೋಡಿ, ನಾನು ಗೊಜ್ಜಿಗೆ ಏನೆಲ್ಲ ಹುರ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡ್ರಿ. ಇವಾಗ ಮಿಕ್ಸಿ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಕೆಲಸ ಬೆಳಗ್ಗೆಯಿಂದ ಮಧ್ಯಾಹ್ನ ಅದುವರೆಗೆ ಆಗುತ್ತೆ. ಮಧ್ಯಾಹ್ನ ಊಟ ರೆಡಿ ಮಾಡೋವ್ರಿಗೆ ಆಗುತ್ತೆ. ನೈಟ್ ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅಡುಗೆ ಮಾಡೋಕ್ಕೆ. ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಇರುತ್ತೆ. ನಂದು ಏನಾದರೂ ಕೆಲಸ ಇರೋದು ಎಕ್ಸ್ಟ್ರಾನು ಮಾಡ್ಕೋತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಹೇಳೋದು ಮರೆತುಬಿಟ್ಟೆ ಏನೇನು ಹುರ್ಕೊಂಡಿದ್ದೀನಿ ಅಂತ. ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಇದಕ್ಕೆ ಇಂಪಾರ್ಟೆಂಟು ಗೊಜ್ಜಿಗೆ ಹಾಕ್ತಾ ಇರೋದು 2 ಸ್ಪೂನ್ ಎಳ್ಳು, 4 ಮೆಣಸಿನ್ಕಾಯಿ, 2 ಬ್ಯಾಡಿಗೆ 1 ಖಾರದ್ದು ಹಾಕಿದ್ದೀನಿ, 3 ಬ್ಯಾಡಿಗೆ 1 ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಕಾಯಿ ಹಾಕೋತಾ ಇದ್ದೀನಿ. ನೋಡಿ ಒಗ್ದಿರೋಕ್ಕೆ ನಿಮಗೆ ಅರ್ಥ ಆಗಿದೆಯಾ ನಾನು ಹೇಳ್ತಾ ಇರೋದು ಗೊಜ್ಜಿಗೆ ಏನು ಹುರ್ಕೊಂಡಿದ್ದೀನಿ ಅಂತ. ಉದ್ದಿನಬೇಳೆ, ಕಡಲೆಬೇಳೆ, ಎಳ್ಳು, ಆ ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಯಿ, 3 ಖಾರ ನಾವು ಕಡಿಮೆ ತಿನ್ನೋದ್ರಿಂದ ಹೆಚ್ಚುಲಿ ಗೊಜ್ಜು ಸ್ವೀಟಾಗಿರುತ್ತೆ. ಮದುವೆ ಮನೇಲಿ ಸೈಡ್ಗೆ ಹಾಕಿರ್ತಾರೆ ನೋಡ್ರಿ ನಂಚ್ಕೊಳ್ಳೋಕ್ಕೆ,
ಸ್ವೀಟ್ ಗೊಜ್ಜು ಅಂತ. ಅದೇ ಥರ ಸಿಹಿ ಕುಂಬಳಕಾಯಲ್ಲಿ ಮಾಡ್ತಾಯಿದ್ದೀನಿ. ಸ್ವೀಟ್ ಗೊಜ್ಜುನೇ ಇದು. ಇವರು ಬ್ರಾಹ್ಮಣರಾಗಿರೋದ್ರಿಂದ ಎಲ್ಲ ಅಡುಗೆಗೂ ಸ್ವೀಟ್ ಬಳಸಲೇಬೇಕು ನಾವು. ಬೆಲ್ಲ ಸಕ್ಕರೆ ಇಲ್ಲದೆ ಅಡುಗೆನೇ ಇಲ್ಲ. ನನಗೂ ತುಂಬ ಅಡ್ಜಸ್ಟ್ ಆಗಿ ಹೋಗಿದೆ, ಮಾಡೋಕ್ಕೆಲ್ಲ ಕಲ್ತಿದ್ದೀನಲ್ವ. ತುಂಬ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿರ್ತೀನಿ ಇವ್ರ ಮನೆಯಲ್ಲಿ. ಈಗ ಅದಕ್ಕೆ ತಿರ್ಕೊಂಡ್ಮೇಲೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇವ್ರ ಮನೆಯಲ್ಲಿ ಈಗ ತೋರಿಸ್ತಾ ಇದ್ದೀನಿ ನೋಡಿ, ಹಿಂಗಿದ್ರೆ ಮಂಗನೂ ಅಡುಗೆ ಮಾಡುತ್ತೆ ಅಂತ ಶಾಸ್ತ್ರ ಅಂತೆ. ನಾನು ಮಂಗನ ಥರ ಅಡುಗೆ ಮಾಡ್ತಾಯಿದ್ದೀನಿ. ನೀವು ನೋಡಿ ಎಂಜಾಯ್ ಮಾಡಿ. ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗಿಲ್ಲದೆ ಮುಂದಕ್ಕೆ ನಾವು ಹೋಗಲ್ಲ. ಜೀರಿಗೆ ಸಾಸಿವೆ ಹಾಕಿದ್ದೆ ಹಿಂಗು ತೆಂಗು ಇದ್ದರೆ ಮಂಗನು ಅಡುಗೆ ಮಾಡುತ್ತಂತೆ. ಆ ನಂತರ ಕುಂಬಳಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ನಿ, ಸಿಹಿ ಕುಂಬಳಕಾಯಿಯನ್ನು ಅದನ್ನು ಸರಿಯಾಗಿ ಬಾಡಿಸ್ಕೋಬೇಕು. ಬಾಣಲೆಯಲ್ಲಿ ಹಾಕ್ಕೊಂಡು ಅದು ಒಂಚೂರು ಮೆತ್ತಗಾಗೋ ಸಿಚುವೇಶನ್ ಇತ್ತು. ಏನು ತೋರಿಸ್ತಾ ಇದ್ದಾಳೆ ಅಂದ್ಕೊಂಡಿದ್ದೆ. ನಾನು ಹೇಳ್ತಾ ಇದ್ದೆ ಅವಾಗ ಸುಸ್ತಾ ಇದ್ದಾಳೆ. ನಾನು ಬಾದಾಮಿ ಗೋಡಂಬಿ ತಿಂದಿರ್ತೀನಿ ಅಂತ ತಿಂದ್ಬಿಟ್ಟು ನೀರು ಕುಡಿತಾ ಇರ್ತೀನಿ. ನಾನು ಬೆಳಗ್ಗೆ ಟೈಮ್ ಸ್ವಲ್ಪ ಲೇಟಾಗಿ ಇಲ್ಲಿ ತಿನ್ನೋದಕ್ಕಾಗುತ್ತಲ್ಲ. ನಾನು ಬೆಳಗ್ಗೆ ಕಾಫಿ ಕುಡ್ಕೊಂಡಿರ್ತೀನಿ. ಆಲ್ಮೋಸ್ಟ್ ಏನಾದರೂ ಬಾಯಿ ಆಡಿಸ್ಬೇಕು ಅಂತ ಅನಿಸ್ತಾ ಇರ್ತಲ್ಲ, ಅದಕ್ಕೋಸ್ಕರ 2 ಬಾದಾಮಿ ತಗೊಂಡಿದ್ದೆ, 2 ಗೋಡಂಬಿ ತಗೊಂಡಿದ್ದೆ, ತಿನ್ಕೊಂಡು ಹಾಗೆ ಮಾಡ್ತಾಯಿದ್ದೀನಿ. ಗೊಜ್ಜು ಕುಂಬಳಕಾಯಿ ಬಾಡಿಸ್ಕೊತಾ ಇದ್ದೀನಿ, ಸಿಹಿ ಕುಂಬಳಕಾಯಿ. ನಾನು ಮಾತಾಡೋದ್ರಲ್ಲಿ ಏನಾದರೂ ಓವರ್ ಅನಿಸುತ್ತಾ ನಿಮಗೆಲ್ಲ? ಕಾಮೆಂಟ್ ಮೂಲಕ ತಿಳಿಸ್ಬೋದು. ನಾನು ಹೇಳಿಲ್ವಾ ಚೆನ್ನಾಗಿ ಆಡಿಸ್ಕೋಬೇಕು ಅಂತ. ಆ ನಂತರ ನಾನು ಏನೇನು ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಅದೆಲ್ಲ ಇಟ್ಕೊಂಡಿರೋದು ಇವಾಗ ಬಾಣಲೆಗೆ ಹಾಕ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನು ಪ್ರೆಸ್ ಮಾಡಿ ನಮಗೂ ಸಪೋರ್ಟ್ ಮಾಡಿ. ಫುಲ್ ವಿಡಿಯೋ ನೋಡಿ. ಸ್ಟಾರ್ಟಿಂಗ್ಗೆ ಓಪನ್ ಮಾಡಿದ ತಕ್ಷಣವೇ ಬೆಲ್ ಬಟನ್ ಕೊಟ್ಟು ಲೈಕ್ ಕೊಟ್ಟು ಓಡೋಗ್ಬೇಡ್ರಿ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್. ಅದರಲ್ಲಿ ಏನು ಇದೆ, ಏನು ಮಿಸ್ಟೇಕ್ ಇದೆ, ಯಾವ ಥರ ಮಾಡಬೇಕು ಅಂತಲೂ ಕಾಮೆಂಟ್ ಮೂಲಕ ತಿಳಿಸ್ರಿ. ಶ್ರೀ ಜಗತ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನು ಹೇಳಿಲ್ವಾ ಆ ಗೊಜ್ಜು ತಿರ್ಕೊಂಡಿರೋದು ಹಾಕಿದ್ದೀನಿ ಬಾಣಲೆಗೆ ಅಂತ. ಗೊಜ್ಜು ಅಂದರೆ ಅದೇ ಮಸಾಲ ತಿರ್ಕೊಂಡಿರೋದು ಹಾಕ್ತಾಯಿದ್ದೀನಿ. ನಾನು ಮಾಡ್ತಾ ಇರೋದು ಕುಂಬಳಕಾಯಿ ಗೊಜ್ಜಲ್ವ, ಅದಕ್ಕೆ ಗೊಜ್ಜು ಅಂತ ಹೇಳ್ತಾ ಇರ್ತೀನಿ. ಒಂದೊಂದು ಮಾತೆಲ್ಲ ಮಿಸ್ಟೇಕ್ ಆಗ್ತಿರ್ತವೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಮೆಂಟ್ ಮೂಲಕ ಕೇಳ್ರಿ, ತಪ್ಪಿರೋದನ್ನು ತಿದ್ಕೊಳ್ಳೋಕೆ ಪ್ರಯತ್ನವನ್ನು ಪಡ್ತೀವಿ. ನಾನು ಹೇಳಿಲ್ವಾ ಗೊಜ್ಜಿಗೆ ನಾವು ಬೆಲ್ಲ ಹಾಕ್ತಾಯಿದ್ದೀವಿ ಅಂತ. ಸ್ವೀಟ್ ಗೊಜ್ಜು ಆ್ಯಕ್ಚುಲಿ ಇದು ಗೊಜ್ಜು ಮಾಡೋದು ಸ್ವೀಟ್ ಆಗಿರುತ್ತೆ. ಯಾವ ಗೊಜ್ಜು ಮಾಡಿದ್ರು ಬೆಲ್ಲ, ಹುಳಿ, ಉಪ್ಪು, ಖಾರ ಕರೆಕ್ಟಾಗಿರಬೇಕು. ಒಂದೇ ಸಮ ಇದ್ರೆ ನೋಡಿ. ನಾನು ಹೇಳಿಲ್ವಾ ಬಾಂಡೆಲೆಲ್ಲ ಹಾಕಿ ಕ್ಯಾಮ್ರನ್ನ ಹಿಡ್ಕೊಂಡು ಹಿಟ್ಟು ಸಟ್ ಮಾಡಿ ಮಾಡ್ತಾಯಿದ್ದೀನಿ ನೋಡ್ರಿ. ತುಂಬ ಇದನ್ನು ನಾನು ಎಂಜಾಯ್ ಮಾಡ್ತಾ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಕಷ್ಟ ಅಂತ ಇನ್ನೊಂದ್ಸಲ ಮಾಡ್ತಾ ಇರುವಾಗ ನಾನೊಂದು ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮರಳ್ತಾ ಇದ್ದೇನೆ ನೋಡಿ. ನನ್ನ ಗೊಜ್ಜು ರೆಡಿ. ಈ ಥರ ಮರಳಬೇಕು. ಉಪ್ಪು, ಖಾರ, ಹುಳಿ ಮರಿಲಾರದೆ ಸರಿಯಾಗಿ ಹಾಕ್ಕೋಬೇಕು. ಕ್ವಾಂಟಿಟಿ ಕರೆಕ್ಟಾಗಿರೋದು. ಮತ್ತೇನು ಬಾಣಲೆ ತೋರಿಸ್ತಾ ಇದ್ದಾಳೆ ಇವಳು, ಬೇರೆ ಏನು ಅಂತ ಅಂದ್ಕೊಂಡಿರ್ಬೋದು. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ನಾನು ಎಲ್ಲ ಅಡುಗೆ, ತಿಂಡಿ, ಕಾಫಿ, ಮಧ್ಯಾಹ್ನ ಊಟನೂ ನಾನೇ ರೆಡಿ ಮಾಡ್ತೀನಿ ಅಂತ. ಮಧ್ಯಾಹ್ನಕ್ಕೆ ತಿಳಿಸಾರು, ರಸಮ್, ಅದ್ರ ಜೊತೆ ಪಲ್ಯ, ಕ್ಯಾರೆಟ್ ಹುರುಳಿಕಾಯಿ ಪಲ್ಯ. ನೀವೆಲ್ಲ ಹೇಗೆ ಮಾಡ್ತಿದ್ದೀರಾ ಅಂತ. ನಾನು ಏನಿಲ್ಲಪ್ಪ, ಬಾಣಲೆಯಲ್ಲಿ ಕ್ಯಾರೆಟು ಹುರುಳಿಕಾಯಿ ಹೆಚ್ಕೊಂಡಿದ್ದೇನೆ. ಎಣ್ಣೆ ಹಾಕಿದ್ದು ಚಟಪಟ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂದ ತಕ್ಷಣ ಇದೀವಳೆ ಕಡಲೆಬೇಳೆ ಹಾಕಿದ್ದು ಹೆಚ್ಚಿರೋದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ಅರ್ಶಿನ ಹಾಕ್ತಾಯಿದ್ದೀನಿ ನೋಡಿ. ನಂತರ ಬಾಡಿಸ್ಕೊತಾ ಇದ್ದೀನಿ. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ, ಗ್ರೀನ್ ಆ್ಯಂಡ್ ರೆಡ್ ಕ್ಯಾರೆಟ್. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ. ನಂತರ ಕಾಯಿ ಹಾಕ್ಕೊಂಡೆ. ಕಾಯಿ
ಇಂಗು ಇವು ಎರಡು ನಮ್ಮ ಮನೇಲಿ ಮಿಸ್ ಮಾಡೋಂಗೇ ಇಲ್ಲ ಎಲ್ಲ ಅಡುಗೆಗೂ. ಮತ್ತೇನು ತೋರಿಸ್ತಾ ಇದ್ದಾಳೆ ಅಂತೆ, ಪಲ್ಯ ರೆಡಿ ಆಯಿತು, ದೋಸೆಗೆ ರೆಡಿ ಮಾಡ್ತಾಯಿದ್ದೀನಿ, ಕುಕ್ಕರ್ ಆಲ್ರೆಡಿ ಇಟ್ಟಿದ್ದೀನಿ ರಸಮ್ಗೆ. ಓಕೆ ಬಾಯ್.